ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಪ್ರಜಾಸೌಧವನ್ನು ತಮ್ಮ ಖಾಸಗಿ ಜಮೀನಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಹಿನ್ನೆಲೆ ಹಾಗೂ ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ ಹೆಸರು ನಾಮಕರಣ ಮಾಡಬೇಕು ಎಂದು ಹೇಳುತ್ತಿರುವ ಹಿನ್ನೆಲೆಯಲ್ಲಿ ಇದು ಸರಿಯಾದ ವಿಷಯವಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷರಾದ ಮಹಂತಗೌಡ ನಂದಿಹಳ್ಳಿ ವಿರೋಧ ವ್ಯಕ್ತವನ್ನು ಪಡಿಸಿದ್ದಾರೆ. ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರಿ ಜಾಗ 5 ಎಕರೆ ಇದ್ದರೂ ಕೂಡ ಖಾಸಗಿ ಜಮೀನಿನಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡುವುದು ಸರಿಯಲ್ಲ. ಇದಕ್ಕೆ ನಮ್ಮ ವಿರೋಧವಿದೆ. ಅಲ್ಲದೆ ಪ್ರಜಾಸೌಧವನ್ನು ಗುಡ್ಡದ ಕಡೆ ಮಾಡುತ್ತಿದ್ದು ಇದರಿಂದ ಸಾರ್ವಜನಿಕರಿಗೆ ಹೋಗಲು ಬರುವುದು ತೊಂದರೆಯಾಗುತ್ತದೆ. ಇದನ್ನು ಅರಿಯಬೇಕು ಎಂದು ಹೇಳಿದರು. ಈ ಸುದ್ದಿಗೋಷ್ಠಿಯಲ್ಲಿ ಸುರೇಶ್ ಸುರ್ಪುರ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ವೀರೇಶ್ ಗೌಡ, ಕೆರೆಪ್ಪಗೌಡ, ಮಹೇಂದ್ರ ಬಾಲೂರ್, ಲಾಳೆ ಸಾಬ್ ಮನಿಯಾರ್, ಶಬೀರ್ ಸಾಬ್ ಹಿಪ್ಪರಿಗೆ ಅನೇಕರು ಮುಖಂಡರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಒಂದು ವಿಧಾನಸೌಧ ನಿರ್ಮಾಣ ಇವತ್ತು ಏನು ಸರ್ಕಾರ 5 ಎಕರೆ ಜಾಗ ಮಂಜೂರು ಮಾಡ್ಯದ, ಅದು ಬಿಟ್ಟು ನಮ್ಮ ಶಾಸಕರು ಖಾಸಗಿಯಾಗಿ 5 ಎಕರೆ ಮಟ್ಟದ ಜಾಗವನ್ನು ಖರೀದಿ ಮಾಡಿ ಆ ಜಾಗದಲ್ಲಿ ನಿರ್ಮಾಣ ಮಾಡ್ತಾ ಇರೋದರಿಂದ ಅದು ಇವತ್ತು ಎಲ್ಲ ಸಾರ್ವಜನಿಕರು ಆಗಲಿ, ಇವತ್ತು ಯಡ್ರಾಮಿ ತಾಲೂಕಿನ ಮುಖಂಡರಾಗಲಿ ಎಲ್ಲರದು ವಿರೋಧ ಇದ್ದು ಇವತ್ತು 5 ಎಕರೆ ಸರ್ವೆ ನಂಬರ್ 442 5 ಎಕರೆ ಜಮೀನನ್ನು ಮಿನಿ ವಿಧಾನಸೌಧ ಕಟ್ಟಡಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು 7/12/2017 ಮಂಜೂರು ಮಾಡಿ ಇವತ್ತು ಶಾಸಕರು ಸರ್ಕಾರಿ ಜಾಗವನ್ನು ಬಿಟ್ಟು ಖಾಸಗಿ ಜಾಗ ವಿರಕ್ತ ಮಟ್ಟದ ಜಮೀನು 5 ಎಕರೆ ಜಮೀನು ಖರೀದಿ ಮಾಡಿ ಆ ಜಾಗ ಈ ಮೊದಲಿನ ಸರ್ಕಾರಿ ಜಾಗ UKP ಜಾಗ ಆ ಜಾಗದಾಗ ನಿರ್ಮಾಣ ಮಾಡೋದ್ರಿಂದ ಅಲ್ಲಿರ್ತಕ್ಕಂಥ ಇವತ್ತು ಯಡ್ರಾಮಿ ಸಾರ್ವಜನಿಕರಿಗಾಗಲಿ ಪಕ್ಕದಲ್ಲೇ ಸುಂಬುಡು ಗ್ರಾಮ ಇವತ್ತು ಅನೇಕ ಕುಟುಂಬಗಳು ಒಂದು ಅನುಕೂಲ ಆಗೋ ರೀತಿ ಇವತ್ತು ಸರ್ಕಾರ ನೇಮಕ ಮಾಡ್ಯದ. ಅದು ಬಿಟ್ಟು ತಮ್ಮ ಮನಸ್ಸಿಚ್ಛೆಯಿಂದ ಬೇರೆ ಕಡೆ ನಿರ್ಮಾಣ ಮಾಡೋದಕ್ಕೇನದ ಇವತ್ತು ಶಾಸಕರು ಒಂದು ಇದು ಮಾಡ್ಲತ್ತಾರ. ಅದಕ್ಕೆ ಎಲ್ಲ ರೀತಿಯಿಂದ ನಾವು ವಿರೋಧ ಮಾಡ್ಲತ್ತೀವಿ. ಸಿದ್ಧಲಿಂಗ ಮಹಾಸ್ವಾಮಿಗಳು ಹೆಸರಿನಿಂದ ಅವ್ರ ತಾಯಿ ಹೆಸರಿಗೆ ಪ್ರಭಾವತಿ ಧರ್ಮಸಿಂಗ್ ಹೆಸರಿಗೆ ಏನದ ಮಿನಿ ವಿಧಾನಸೌಧದ ಜಾಗ ಖರೀದಿ ಮಾಡಿ ಇವತ್ತು ಎಲ್ಲರಿಗೂ ಇದು ಅನ್ಯಾಯ ಆಗ್ಲತ್ತದ. ಅಲ್ಲಿ ಮ್ಯಾಲೆ ಮಾಡೋದ್ರಿಂದ ನಮಗೇನು ಉಪಯೋಗ ಇಲ್ಲ. ಅದು ಜಾಗಕ್ಕೆ ನಮಗೆ ಜನರಿಗೆ ಸಂಬಂಧನೇ ಇಲ್ಲ. ಆದ ಕಾರಣ ಇವತ್ತು ನಾವೇನು ವಿರೋಧ ಮಾಡ್ಲಕತ್ತೀವಿ, ಶಾಸಕರು ಇದನ್ನು ತಿಳ್ಕೊಂಡು ಖಾಸಗಿ ಜಾಗ ಬಿಟ್ಟು ಸರ್ಕಾರಿ ಜಾಗದ ಬಗ್ಗೆ ನೇಮಕ ಮಾಡಬೇಕಂತ ನಾವು ಅವರಿಗೆ ಆಗ್ರಹ ಮಾಡ್ತೀವಿ. ಇನ್ನಷ್ಟು ನಮ್ಮ ಸುರೇಶ್ ಅಣ್ಣವ್ರು ಒಂದು ಸ್ವಲ್ಪ ಅದರಲ್ಲಿ ಶಾಸಕ ಹಿತಾಸಕ್ತಿ ಇತ್ತು. ಅದು ತಾಲೂಕು ಘೋಷಣೆ ಆದಾಗ ಕೈಗಾಯಿ ಸಾಹೇಬರು ಯಡ್ರಾಮಿ ನೂತನ ತಾಲೂಕು ಘೋಷಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಡ್ರಾಮಿ ತಾಲೂಕು ಆಡಳಿತ ಕಚೇರಿಯನ್ನು ಇದೇ ಗ್ರೌಂಡ್ನಲ್ಲಿ ಕಟ್ಟಲಿಕ್ಕೆ ಅವರು ಪ್ರಪೋಸಲ್ ಸಹ ಹೇಳಿದರು. ಅದಾದ ನಂತರ ವಿದ್ಯುತ್ ಕಟ್ಟಡ ಆಗ್ಯದ, ಮ್ಯಾಪ್ ಆಗ್ಯದ, ಪಾಣಿ ಸಹಿತ ಆಗ್ಯದ. ಸುಮಾರು 8 ವರ್ಷ ತನಕ ಯಾವುದೇ ಕಟ್ಟಡ ವಿಳಂಬ ಮಾಡಿದ್ರು. ಈ ಏಕಾಏಕಿ ಕಟ್ಟಲಕ್ಕ ಪ್ರಾರಂಭ ಮಾಡ್ತಾರೆ. ಆದ್ರೆ ಈ ಕಟ್ಟಡನ ತಮ್ಮ ಖಾಸಗಿ ಜಮೀನಿನಲ್ಲಿ ಶಾಸಕರು ಖಾಸಗಿ ಜಮೀನಿನಲ್ಲಿ ಕಟ್ಟಲಿಕ್ಕೆ ಸ್ಥಳಾಂತರ ಮಾಡಲಿಕ್ಕೆ ಪಂಚಾಯಿತಿ ಯಡ್ರಾಮಿ ತಾಲೂಕಿನಲ್ಲಿ 63 ಹಳ್ಳಿಯಲ್ಲಿ ತಾಲೂಕಿನಲ್ಲಿ ಏಕೈಕ ವಿರಕ್ತ ಮಠ ಯಡ್ರಾಮಿ ಇರೋದು ಒಂದೇ ಮಠ, ವಿರಕ್ತ ಮಠ. ಆ ವಿರಕ್ತ ಮಠ ಅದು ಒಂಥರ ಮಠ, ಸಣ್ಣ ಮಠ ಅಂದ್ರೆ ತಪ್ಪಾಗಲಿಕ್ಕೆ ಕೇವಲ 16 ಎಕರೆ ಜಮೀನಲ್ಲಿ 5 ಎಕರೆ ಜಮೀನ ಅವ್ರಿಗೆ ಒತ್ತಾಯ ಯಾವುದೋ ರೀತಿಯ ಪ್ರಚಾರ ತಂದು ಆ ಜಮೀನನ್ನು ತಮ್ಮ ಧರ್ಮಸಿಂಗ್ ಫೌಂಡೇಶನ್ ಅಧ್ಯಕ್ಷ ಇರೋದು ಶ್ರೀಮತಿ ಪ್ರಭಾವತಿ ಧರ್ಮಸಿಂಗ್ ಅವರು. ಅವ್ರ ಹೆಸರಲ್ಲೇ 5 ಎಕರೆ ಖರೀದಿ ಜಮೀನು ಮಾಡ್ತಾರೆ. ಕೇವಲ 13,50,000 ರೂಪಾಯಿ 5 ಎಕರೆ ಜಮೀನನ್ನು ಖರೀದಿ ಆಗಿಬಿಡ್ತಾರೆ. ಅದು ರೀಸೆಂಟ್ಲಿ ಮನೆ ಜೂನ್ ತಿಂಗಳಲ್ಲಿ ರಿಜಿಸ್ಟ್ರೇಷನ್. ಈಗ ಆ ಜಮೀನನ್ನು ಸರ್ಕಾರಿ ಜಮೀನು ಇರ್ಲಕ್ಕಾಗಿ ಸರ್ಕಾರಿ ಜಮೀನನ್ನು ಮಿನಿ ವಿಧಾನಸೌಧ ಕಟ್ಟಡಕ್ಕಾಗಿ ಕಾಯ್ದಿರಿಸಲಾಗಿನ್ನು ಖಾಸಗಿ ಜಮೀನು ತಗೊಂಡ್ಬಿಟ್ಟು ಧರ್ಮಸಿಂಗ್ ಅವರ ಕುಟುಂಬ ಪ್ರಭಾವತಿ ಧರ್ಮಸಿಂಗ್ ಅವರ ಹೆಸರಿನಲ್ಲಿ ಖರೀದಿ ಮಾಡಿ, ಮಠದ ಆಸ್ತಿ ಖರೀದಿ ಮಾಡಿ ಅದು ಸರ್ಕಾರಕ್ಕೆ ಹಣ ಕೊಟ್ಟು ಆ ಖಾಸಗಿ ಜಮೀನಿನಲ್ಲಿ ಕಟ್ಟಂತ ಅವಶ್ಯಕತೆ ಏನಿತ್ತು ಶಾಸಕರಿಗೆ? ನಾವು ದಿವಸ ನಮ್ಮೆಲ್ಲರ ಪರವಾಗಿ ಅವರಿಗೆ ನಾವು ಪ್ರಶ್ನೆ ಮಾಡಬೇಕು, ಇಷ್ಟಪಡ್ತೀವಿ. ಖಾಸಗಿ ಸರ್ಕಾರಿ ಜಮೀನು ಇರಲಿಲ್ಲ ಅಂತಂದ್ರೆ ಖಾಸಗಿ ಜಮೀನಲ್ಲಿ ಕಟ್ಟಲಿ, ಪರವಾಗಿಲ್ಲ. ಯಡ್ರಾಮಿಯಲ್ಲಿ ಸಾಕಷ್ಟು ಸರ್ಕಾರಿ ಜಮೀನನ್ನು ಲಭ್ಯ ಅದ.
ಈಗಾಗಲೇ ಅದಕ್ಕೆ 5 ಎಕರೆ ನಿವೇಶನವನ್ನು ಕಾಯ್ದಿರಿಸಲಾಗಿದೆ. ಮತ್ತು ಕಾಯ್ದಿರಿಸಲಿಕ್ಕಾಗಿ ಖಾಸಗಿ ಜಮೀನನ್ನು ದಾನ ರೂಪದಲ್ಲಿ ತಗೊಂಡ್ಬಿಟ್ಟು ಆ ದಾನ ರೂಪದಲ್ಲಿ ಕೊಟ್ಟಂಥ ಜಮೀನಿನಲ್ಲಿ ಈಗ ಮಿನಿ ವಿಧಾನಸೌಧ ಕಟ್ಟಡ ಕಟ್ಟಿ ಯಾವ ಪುರುಷಾರ್ಥಕ್ಕೆ ಇವರೆಲ್ಲ ಇರ್ತಾರೆ ಶಾಸಕರು ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಉತ್ತರವಾಗಿ ನಾವು ಖಂಡಿಸ್ತೀವಿ. ಮೊದಲೇ ಮಾತು ಯಾಕಂತ ಕೇಳಿದ್ರೆ, ಈ ಬಸ್ ಸ್ಟ್ಯಾಂಡ್ ಯಡ್ರಾಮಿ ಬಸ್ ಸ್ಟ್ಯಾಂಡಿನಿಂದ ಸುಮಾರು 1 ಕಿಲೋಮೀಟರ್ ದೂರ ಇರುವಂಥ ಮಠದ ಆಸ್ತಿ. ಈ ಯಡ್ರಾಮಿ ಬಸ್ ಸ್ಟ್ಯಾಂಡಿಂದ ಕೇವಲ 500 ಮೀಟರ್ ಅಂದರೆ ಅರ್ಧ ಕಿಲೋಮೀಟರ್ ಒಳಗಡೆ ಇರುವಂಥ ಈ ನಿವೇಶನ ಗುರುತಿಸಿದಂಥ ನಿವೇಶನ. ಈಗ ಆಲ್ರೆಡಿ ತಹಶೀಲ್ ಕಾರ್ಯಾಲಯ ತಾತ್ಕಾಲಿಕವಾಗಿ 15 ವರ್ಷದಿಂದ ಕಾರ್ಯಾಲಯ ಮಾಡ್ತಾನೆ ಇದೆ. ಈ ಸಾರ್ವಜನಿಕರಿಗೆ ತಹಶೀಲ್ ಆಫೀಸಿಗೆ ಯಾವುದೇ ಒಂದು ಕಚೇರಿಗಳಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಜನರಿಗೆ ಅನುಕೂಲ ಆಗುವಂಥ ಪ್ಲೇಸ್ ಯಾವುದು ಅಂತ ಕೇಳಿದ್ರೆ ಈ ಗುರುತಿಸಿರುವಂಥ ಜಮೀನು. ಇದರಲ್ಲಿ ಎಲ್ಲ ಆಲ್ರೆಡಿ ಮೂಲ ಸೌಕರ್ಯಗಳು ಅದಾವ. ಕುಡಿಯೋ ನೀರಾಯ್ತು, ಮತ್ತೊಂದಾಯ್ತು ಆ ಜಾಗದಲ್ಲಿ ಅದಾವ. ಈಗ ಬೇರೆ ಜಾಗಕ್ಕೆ ಖಾಸಗಿ ಜಮೀನದವ್ರು ಧರ್ಮಸಿಂಗ ಫೌಂಡೇಶನ್ ಕೊಟ್ಟಿರುವಂಥ ದಾನ ಕೊಟ್ಟಿರುವಂಥ ಜಮೀನಿಗೆ ಅಲ್ಲಿ ಸ್ಥಳಾಂತರ ಮಾಡಿದರೆ ಅದು ನಿರ್ಜನ ಪ್ರದೇಶ. ಈಗ ಅಲ್ಲಿ ಯಾವುದೇ ಮೂಲ ಸೌಕರ್ಯಗಳಿಲ್ಲ, ಜನರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ತೊಂದರೆನೇ ಆಗ್ತದೆ. ಇಷ್ಟಾಗಿನೂ ಯಾವ ಪುರುಷಾರ್ಥಕ್ಕಾಗಿ ಅಲ್ಲಿ ಇವರು ಶಾಸಕರು ಸ್ಥಳಾಂತರ ಮಾಡಲ್ಲ. ಸರ್ಕಾರಿ ಜಮೀನು ಲಭ್ಯ ಇದ್ರು, ಅದಕ್ಕಾಗಿ ಜಾಗ ನಿವೇಶನ ಇದ್ದರೂ ಇವರು ಸ್ಥಳಾಂತರ ಮಾಡುವಂಥ ಉದ್ದೇಶ ಏನಲ್ಲ. ಇದರ ಉದ್ದೇಶ ಒಂದೇ, ನಮಗೆ ತಿಳಿದ ಮಟ್ಟಿಗೆ ಹೇಳ್ಬೇಕಂದ್ರೆ ದಿವಂಗತ ಧರ್ಮಸಿಂಗ್ ಸಾಹೇಬರ ಒಂದು ಅವ್ರ ಹೆಸರನ್ನ ಮಿನಿ ವಿಧಾನಸೌಧ ಕಟ್ಟಡ ಮೇಲೆ ಬರಬೇಕು, ಅವ್ರ ಸ್ಮರಣಾತ್ಮಕ ಹೆಸರಿಡಬೇಕು. ನಮ್ಗೆ ಹೆಸರಿಡೋದಕ್ಕೆ ನಮ್ಗೆ ವಿರೋಧಿಲ್ಲ. ಖಾಸಗಿ ಜಮೀನಿನಲ್ಲಿ ಯಾಕೆ ನಮ್ಮ ಪ್ರಶ್ನೆ, ಯಾವ ವಿಚಾರಕ್ಕಾಗಿ ಹೊಂದಿದ್ದೀವಿ, ಯಾವ ಅನುಕೂಲಕ್ಕಾಗಿ ಮಾಡಬೇಕು. ಒಂದು ಯಡ್ರಾಮಿ ವೀರಶೈವ ಸಮಾಜ ಬಂಧುಗಳಲ್ಲಿ ಜಾಸ್ತಿ. ಹೀಗಾಗಿ ಯಡ್ರಾಮಿ ತಾಲೂಕಿನಲ್ಲಿ 63 ಹಳ್ಳಿಗಳಲ್ಲಿ ಇರೋದಂಥ ಯುರೇಕ ಮಠ ಇರೋದು ಒಂದೇ ಮಠ. ಆ ಮಠದ ಕೇವಲ 16 ಎಕರೆ ಜಮೀನು. ಆ ಮಠದ ಶ್ರೀಗಳ ಮೇಲೆ ಒತ್ತಡ ತಂದು ಅದರಲ್ಲಿ 5 ಎಕರೆ ಖರೀದಿ ಮಾಡಿಬಿಟ್ಟು ಮಠನ ಯಾವ ಹಂತಕ್ಕೆ ಕೊಯ್ಲಿಕ್ಕೆ ಒಂದು ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೇನೆ. 1947 ಮುಂಚೆ ಕರ್ನಾಟಕ ಒಂದರಲ್ಲಿ 5,000 ಮಠಗಳಿದ್ದು, ನೋಟಿಫೈಡ್ ಮಠಗಳು. 2006ರಲ್ಲಿ ಮತ್ತೊಂದು ಸಲ ಗಣಿತ ಆದಾಗ ಕೇವಲ 2800 ಮಠಗಳು ಹೋಗುವುದು. 2006ರಲ್ಲಿ ಕೂಡಲ ಸಂಗಮದಲ್ಲಿ ಒಂದು ಬೃಹತ್ ಪ್ರಮಾಣದ